30th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಬಿ ಸಿ ಇಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಇಫ್ ಪಿ ಎ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಅವ್ರು ಕೊಟ್ಟಿರೋದು ನೋಡ್ರಿ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಓಕೆ, ಅದರಲ್ಲಿ ಯಾವ್ದು 90 ಡಿಗ್ರಿ, ಬಿ ಎ ಸಿ ಅಂದ್ರೆ ಸೆಂಟರ್ ಆಗಿರೋದೇನು ಎ, ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 90 ಡಿಗ್ರಿ. ಸೊ ಇಲ್ಲಿ 90 ಬರ್ತೀನಿ, ಇಲ್ಲಿ ಬೇಕಿದ್ರೆ ಬಿ ಸಿ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಂಡ್ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಓಕೆ, ಸೊ ಈ ಬಿ ಸಿ ಒಂದು ಪರ್ಪೆಂಡಿಕ್ಯುಲರ್ ಹಾಕಿದ್ದಾರೆ. ಸೊ ಅದನ್ನ ಏನಂತ ಪಾಯಿಂಟ್ ಮಾಡಿದ್ರೆ ಟಿ. ಓಕೆ, ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂದ್ರೆ 90 ಡಿಗ್ರಿ. ಓಕೆ, ಸೊ ಈಗ ಫಸ್ಟ್ ನಾನು ಏನ್ ಮಾಡ್ತೀನಿ, ಗಿವನ್ ಬರ್ದ್ಬಿಡ್ತೀನಿ. ಓಕೆ, ಗಿವನ್ ಏನು, ಆಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಆಮೇಲೆ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಓಕೆ, ಸೊ ಅದು ನಥಿಂಗ್ ಬಟ್ ಅದನ್ನ ಬ್ರಾಕೆಟ್ ನಾಗ ಏನ್ ಬರೀಬಹುದು, ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬಹುದು. ಓಕೆ, ಈಗ ಟು ಪ್ರೂವ್ ಏನ್ ಮಾಡ್ಬೇಕು, ಟು ಪ್ರೂವ್ ಬಂದ್ಬಿಟ್ಟು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಇದನ್ನ ಪ್ರೂವ್ ಮಾಡ್ಬೇಕು. ಈಗ ನೋಡ್ರಿ, ಪ್ರೂಫ್ ನ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಸೊ ನಾನು ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಫಸ್ಟ್ ಪ್ರೂಫ್ ಈ ಕಡೆ ಬರ್ಕೊಂತೀನಿ. ಓಕೆ, ಸೊ ದಟ್ ಈಸಿ ಆಗ್ಲಿ ಅಂತ ಹೇಳಿ ಪ್ರೂಫು. ಓಕೆ, ಈಗ ನಾನು ನಿಮಗೆ ಟ್ರಯಾಂಗಲ್ ಸಪ್ರೇಟ್ ಹಾಕ್ತೀನಿ. ಈಗ ನಾನೇನ್ ಮಾಡ್ತೀನಿ ನೋಡ್ರಿ, ಒಂದ್ ದೊಡ್ಡ ಟ್ರಯಾಂಗಲ್ ತಗೊಂತೀನಿ, ಯಾವುದು ಬಿ ಎ ಸಿ ತಗೊಂತೀನಿ. ಓಕೆ, ನಿಮ್ಗೆ ಅರ್ಥ ಆಗ್ಲ ಅಂತ ಇಲ್ಲಿ ಡಯಾಗ್ರಾಮ್ ಸಪ್ರೇಟ್ ಆಗ್ತಿದ್ದೀನಿ. ಓಕೆ, ಒಂದು ದೊಡ್ಡ ಟ್ರಯಾಂಗಲ್ ಯಾವುದು ಬಿ ಎ ಸಿ. ಇನ್ನೊಂದು ಟ್ರಯಾಂಗಲ್ ಯಾವ್ದು ತಗೊಂತೀನಿ ನೋಡ್ರಿ ನಾನು. ಓಕೆ, ನನಗೆ ಏನ್ ಬೇಕು, ಈ ಚಿಕ್ಕ ಟ್ರಯಾಂಗಲ್ ತಗೊಂತೀನಿ ನೋಡ್ರಿ, ಎ ಡಿ ಬಿ ತಗೊಂತೀನಿ. ಓಕೆ, ಸೊ ಅದನ್ನ ನಾನು ಹೆಂಗ್ ಬರಿತೀನಿ ಅಂತಂದ್ರೆ, ಈಗ ನೀವು ನೋಡಿದ್ರೆ ಇಲ್ಲಿ ಎ ಹತ್ರ 90 ಡಿಗ್ರಿ ಇದೆ. ಓಕೆ, ಇನ್ನೊಂದು ಕೂಡ ನಾನು ರೈಟ್ ಟ್ರಯಾಂಗಲ್ ತಗೊಂತಿದ್ದೀನಿ. ಓಕೆ, ಸೊ ಅದು ಎಲ್ಲಿ ಆಂಗಲ್ 90 ಡಿಗ್ರಿ, ಇನ್ನೊಂದು ಎಲ್ಲ ಐತೆ, ಡಿ ಹತ್ರ ಐತೆ. ಈಗ ನೀವು ನೋಡಿದ್ರೆ ಡಿ ಹತ್ರ ಒಂದು 90 ಡಿಗ್ರಿ ಐತೆ. ಓಕೆ, ಸೊ ಡಿ ಬಿ ಎ. ಓಕೆ, ಸೊ ಬಿ ಇಲ್ಲಿ ಬರಿತೀನಿ, ಎ ಇಲ್ಲಿ ಬರಿತೀನಿ. ಓಕೆ, ಈಗ ನೀವು ಇವರಿಬ್ರು ಟ್ರಯಾಂಗಲ್ ನೋಡಿದ್ರೆ, ಓಕೆ ಇಲ್ಲಿ ಫಸ್ಟ್ ಬರಿತೀನಿ, ಇನ್ ಟ್ರಯಾಂಗಲ್ ಬಿ ಎ ಸಿ ಅಂಡ್ ಟ್ರಯಾಂಗಲ್ ಬಿ ಡಿ ಎ. ಓಕೆ, ಇವರಿಬ್ರು ಟ್ರಯಾಂಗಲ್ ಅಲ್ಲಿ ನೀವು ನೋಡಿದ್ರೆ ಏನ್ ಬರಿಬಹುದು, ಇವರಿಬ್ರು 90 ಡಿಗ್ರಿ. ಹೌದಾ, ಫಸ್ಟ್ ಏನು, ಆಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಡಿ ಎ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದು ಅವರೇ ಕೊಟ್ಟಿದ್ದಾರೆ, ಇದು ಗಿವನ್. ಓಕೆ, ಅದನ್ನ ಬರ್ದೆ. ಆಮೇಲೆ ಇನ್ನೊಂದು ನೀವು ನೋಡಿದ್ರೆ, ಓಕೆ, ಈ ಟ್ರಯಾಂಗಲ್ ಅಲ್ಲೂ ಆಂಗಲ್ ಬಿ ಇದೆ, ಈ ಟ್ರಯಾಂಗಲ್ ಅಲ್ಲೂ ಆಂಗಲ್ ಬಿ ಇದೆ, ಅಂದ್ರೆ ಕಾಮನ್ ಆಂಗಲ್. ಈಗ ನೀವೇ ನೋಡ್ರಿ, ನಾನು ದೊಡ್ಡ ಟ್ರಯಾಂಗಲ್ ತಗೊಂಡ್ರು ಕೂಡ ಎ ಸಿ ಬಿ ಅಂತ ತಗೊಂತೀನಿ. ಸೊ ಇದಿಷ್ಟು ಆಂಗಲ್ ಬರುತ್ತೆ. ಅದೇ ರೀತಿ ನಾನು ಬಿ ಡಿ ಎ ತಗೊಂಡ್ರೆ, ಅಂದ್ರೆ ಈ ಡಿ ಬಿ ಎ ಈ ಟ್ರಯಾಂಗಲ್ ತಗೊಂಡ್ರು ಕೂಡ ಇದು ಬರುತ್ತೆ, ಈ ಆಂಗಲ್ ಬರುತ್ತೆ. ಸೊ ಅಂದ್ರೆ ಆಂಗಲ್ ಬಿ ಏನು ಕಾಮನ್ ಆಂಗಲ್. ಓಕೆ, ಸೊ ಇವರಿಬ್ರು ಈಕ್ವಲ್ ಇರ್ತಾರೆ. ಸೊ ಈಗ ನಾನೇನ್ ಬರ್ತೀನಿ, ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆಂಗಲ್ ಡಿ ಬಿ ಎ, ಇದು ಬಂದ್ಬಿಟ್ಟು ಕಾಮನ್ ಆಂಗಲ್. ಈಗ ನಮಗೆ ಬೇಸಿಕ್ ಏನ್ ಗೊತ್ತಂತಂದ್ರೆ, ಓಕೆ, ಎರಡು ಆಂಗಲ್ ಈಕ್ವಲ್ ಇದೆ ಅಂದ್ರೆ ಅವರಿಬ್ರು ಸಿಮಿಲರ್ ಅಂತ ಬರಿಬಹುದು. ನಾನು ಈಗ ಏನ್ ಬರಿಬಹುದು, ಟ್ರಯಾಂಗಲ್ ಬಿ ಎ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಡಿ ಎ. ಓಕೆ, ಯಾವ ರೂಲಿಂದ, ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಓಕೆ, ಸೊ ಈಗ ನಮ್ಗೇನು, ಇವರಿಬ್ರು ಸಿಮಿಲರ್ ಅಂತ ಗೊತ್ತಾಯ್ತು. ಸಿಮಿಲರ್ ಇದ್ರೆ ಏನ್ ಬರಿಬಹುದು ನೋಡ್ರಿ, ಸಿಮಿಲರ್ ಇದ್ರೆ ನಾವು ಅವಾಗ, ಓಕೆ, ಪಿ ಎ ಬೈ ಬಿ ಡಿ. ಓಕೆ, ಏನ್ ಬರಿಬಹುದು, ಪಿ ಎ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಎ ಅಂತ ಬರಿಬಹುದು. ಓಕೆ, ಸೊ ಇಲ್ಲಿ ರೀಸನ್ ಏನು, ಸಿಮಿಲರ್ ಇದ್ರೆ ಕರೆಸ್ಪಾಂಡಿಂಗ್ ಸೈಡ್ ಪ್ರಪೋರ್ಷನಲ್ ಇರುತ್ತೆ. ಅಂದ್ರೆ ಬಿ ಎ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಎ ಅಂತ ಬರಿಬಹುದು, ಸಿಮಿಲರ್ ಇದ್ರೆ. ಸೊ ರೀಸನ್ ಏನ್ ಬರಿತೀವಿ ಇಲ್ಲಿ, ಸಿಮಿಲರ್ ಇದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಇರ್ತವೆ. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್
ಪ್ರಪೋರ್ಷನಲ್ ಇನ್ ಸಿಮಿಲರ್ ಟ್ರಯಾಂಗಲ್ಸ್. ಯಾಕಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಪ್ರೂವ್ ಮಾಡಿದೀವಿ. ಓಕೆ, ಈಗ ನನಗೆ ಪ್ರೂವ್ ನಾಗ ಏನೇನ್ ಬೇಕು ನೋಡ್ರಿ. ಓಕೆ, ಈಗ ನನಗೆ ಎ ಬಿ ಬೇಕು, ಬಿ ಸಿ ಬೇಕು, ಬಿ ಡಿ ಬೇಕು. ಓಕೆ, ಸೊ ಎ ಬಿ ಬೇಕು. ಎ ಬಿ ಅಂತ ನಥಿಂಗ್ ಬಟ್ ಏನು ನೋಡ್ರಿ, ಎ ಬಿ ಎ ಅಂದ್ರೆ ಒಂದೇ, ಎ ಬಿ ಅಂದ್ರೆ ಒಂದೇ, ಇವನ್ ಬೇಕೇ ಬೇಕು. ಓಕೆ, ಅಂದ್ರೆ ನನಗೆ ಇದನ್ನ ತಗೊಳ್ಳೇಬೇಕು. ಓಕೆ, ಆಮೇಲೆ ಬಿ ಡಿ ಬೇಕು, ಬಿ ಸಿ ಬೇಕು, ಬಿ ಸಿ ಬೇಕು, ಬಿ ಎ ಬೇಕು, ಅಂದ್ರೆ ಇವರಿಬ್ಬರು ತಗೋತೀನಿ. ಓಕೆ, ಪ್ರೂವ್ ನಾಗಿರೋದು ಇವರಿಬ್ರೆ. ಸೊ ನಾನು ಇವರಿಬ್ಬರನ್ನ ಅಷ್ಟೇ ಸೆಲೆಕ್ಟ್ ಮಾಡ್ತೀನಿ. ಬಿ ಎ ಬೈ ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಎ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಬಿ ಎ ಇಂಟು ಬಿ ಎ ಸ್ಕ್ವೇರ್ ಆಗುತ್ತೆ. ಓಕೆ, ಸಪ್ರೇಟ್ ಬಿ ಎ ಇಂಟು ಬಿ ಎ ಸ್ಕ್ವೇರ್ ಆಯ್ತು, ಇಸ್ ಈಕ್ವಲ್ ಟು ಬಿ ಡಿ ಇಂಟು ಬಿ ಸಿ. ಈಗ ನೀವೇ ನೋಡ್ರಿ, ಬಿ ಎ ಅಂದ್ರೂ ಒಂದೇ, ಎ ಬಿ ಅಂದ್ರೂ ಒಂದೇ. ಸೊ ನಾನು ಇದನ್ನ ಎ ಬಿ ಸ್ಕ್ವೇರ್ ಅಂತ ಬರಿಬಹುದು, ಇಸ್ ಈಕ್ವಲ್ ಟು ಬಿ ಡಿ ಇಂಟು ಬಿ ಸಿ ನಾನು ಬಿ ಸಿ ಇಂಟು ಬಿ ಡಿ ಅಂತ ಬರಿಬಹುದು. ಯಾಕಂದ್ರೆ 2 3 ಜಾನು 6, 3 2 ಜಾ ಕೂಡ 6. ಸೊ ಇಂಟು ಇದನ್ನ ಉಲ್ಟಾ ಬರಿಬಹುದು. ಬಿ ಡಿ ಇಂಟು ಬಿ ಸಿ ಏನಂತ ಬರ್ದೆ, ಬಿ ಸಿ ಇಂಟು ಇಲ್ಲಿ ಏನ್ ಬರಿತೀನಿ, ಬಿ ಡಿ ಅಂತ ಬರಿತೀನಿ. ಜಸ್ಟ್ ಉಲ್ಟಾ ಬರ್ದೆ. ಸೊ ಏನಾಯ್ತು, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ. ಸೊ ಈಗ ನೀವು ನೋಡಿದ್ರೆ ಇದನ್ನೇ ತಾನೇ ಪ್ರೂವ್ ಮಾಡ್ಬೇಕಾಗಿದ್ದು. ನಾವು ಅದನ್ನ ನೀಟಾಗಿ ಪ್ರೂವ್ ಮಾಡಿದ್ವಿ. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ PDF ಹಾಕ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ. ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ, ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು. ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್, ಒಂದ್ಸರಿ ಮಾತ್ರ ನೀವು ವಾಟ್ಸಪ್ ಮಾಡ್ರಿ. ಸೊ ದಟ್ ನಿಮಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.